ಸರಿಯಾದ ಇಂಟೆನ್ಷನ್ ಇದ್ದಾಗ, ಅದಕ್ಕೆ ತಕ್ಕ ಇಂಟೆನ್ಸಿಟಿ ಇದ್ದಾಗ ಮನುಷ್ಯನ DNA ಸಮೇತ ಮೂವ್ ಆಗಿತ್ತು. ಇದು ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡಿದಾಗ ತಿಳ್ಕೊಂಡಂತಹ ವಿಷಯ. ಅದೇ ರೀತಿ ನಾವು ಒಳ್ಳೆ ಫೀಲಿಂಗಿಂದ ನಮ್ಮ ಥಾಟ್ ಯೂನಿವರ್ಸಿಗೆ ಕೊಟ್ಟಾಗ ನಾವೇನು ಉದ್ದೇಶ ಇಟ್ಕೊಂಡಿದ್ವೋ ಆ ಉದ್ದೇಶ ಈಡೇರ್ತದೆ. ಅಂದರೆ ನಮ್ಮ ಉದ್ದೇಶ ಒಳ್ಳೆಯದಾಗಿರಬೇಕು. ನನಗೆ ದುಡ್ಡು ಬೇಕು ಅಂದರೆ ನನಗೊಬ್ಬನಿಗೆ ದುಡ್ಡು ಬೇಕು ಅಂತ ಯೂನಿವರ್ಸಿಗೆ ಕೇಳೋದಕ್ಕಿಂತ ನನ್ನ ಹತ್ರ ದುಡ್ಡು ಬಂದರೆ ನಾನು ನನ್ನ ಜೀವನ ಚೆನ್ನಾಗಿ ಮಾಡಿಕೊಂಡು ಜನರ ಜೀವನದಲ್ಲೂ ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ, ಅವರಿಗೂ ಸಹಾಯ ಮಾಡ್ತೀನಿ, ಈ ಪ್ರಪಂಚಕ್ಕೆ ಏನಾದರೂ ಕೊಡುಗೆ ಕೊಡ್ತೀನಿ ಅಂತ ನೀವು ಇಂಟೆನ್ಷನ್ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಹೊರಟಾಗ ಆ ನಿಮ್ಮ ಬಯಕೆ ಖಂಡಿತ ಈಡೇರ್ತದೆ, ನಿಮ್ಮ ಉದ್ದೇಶ ಈಡೇರ್ತದೆ. ಅದೇ ರೀತಿ ನಮಗೆ ಆರೋಗ್ಯ ಬೇಕು. ಯಾಕೆ ಬೇಕು? ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ. ಆ ರೀತಿ ಇದ್ದರೆ ಉದ್ದೇಶ ಈಡೇರಲ್ಲ. ನಾನು ಆರೋಗ್ಯವಂತನಾಗಿ ನನ್ನಿಂದ ಜನರಿಗೆ ಉಪಯೋಗ ಆಗೋ ಥರ ನಾನು ಇರಬೇಕು, ಅದಕ್ಕೋಸ್ಕರ ನನಗೆ ಒಳ್ಳೆಯ ಆರೋಗ್ಯ ಬೇಕು ಅಂತ ಕೇಳ್ಕೊಂಡಾಗ ಆ ಉದ್ದೇಶ ಬೇಗ ಈಡೇರ್ತದೆ. ಈಗ ನಾವು ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಇಂಟೆನ್ಸಿಟಿ ಕ್ರಿಯೇಟ್ ಮಾಡಿ ನಮ್ಮ ಇಂಟೆನ್ಷನ್ನ ಯೂನಿವರ್ಸಿಗೆ ತಲುಪಿಸೋದು ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಸೈನ್ಸ್ ಪ್ರಕಾರ ತಿಳ್ಕೊಳ್ಳಿಕ್ಕೆ ಹೋದರೆ ನಾವು ನಮ್ಮ ಎನರ್ಜಿನ ಮೇಲ್ಗಡೆ ಪಿನಲ್ ಗ್ಲ್ಯಾಂಡ್ ಇರುತ್ತಲ್ಲ, ಅಲ್ಲಿ ಕ್ರಿಸ್ಟಾಲ್ ಇರ್ತದೆ. ಆ ಎನರ್ಜಿ ಮೇಲೆ ಹೋಗಿ ಒಂದಕ್ಕೊಂದು ಕ್ರಿಸ್ಟಾಲ್ಗೆ ಅಪ್ಪಳಿಸಿದಾಗ ಬರುವ ತರಂಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಮೂಲಕ ನಾವು ನಮ್ಮ ವಿಚಾರ ಕೊಟ್ಟಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ನೋಡೋಣ. ಪ್ರಶಾಂತ ಜಾಗದಲ್ಲಿ ಕುಳಿತುಕೊಂಡು ಬೆನ್ನು ನೇರಾಗಿರಲಿ, ಮನಸ್ಸು ಶಾಂತ ಆಗಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ಉಸಿರಾಟ ನಡೆಸಿ ಕಣ್ಣನ್ನು ನಿಧಾನವಾಗಿ ಮುಚ್ಕೊಳ್ಳಿ, ರಿಲ್ಯಾಕ್ಸ್ ಆಗಿರಬೇಕು. ಈಗ ನೀವು ಇಂಟೆನ್ಸಿಟಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದರೆ ಒಳ್ಳೆ ಫೀಲ್ ಕ್ರಿಯೇಟ್ ಮಾಡಬೇಕು. ಅಂದರೆ ನಮ್ಮ ಎನರ್ಜಿ ಕೆಳಗಡೆ ಏನಿದೆ ಅದು ಮೇಲುಗಡೆ ಹರಿಲಿಕ್ಕೆ ಸಹಾಯ ಆಗುತ್ತೆ. ಫೀಲ್ ಯಾವ ರೀತಿ ಕ್ರಿಯೇಟ್ ಮಾಡೋದಂದರೆ ನೀವು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕಾಗತ್ತೆ, ಆಭಾರಿ ಆಗಬೇಕಾಗತ್ತೆ. ಅಂದರೆ ರ್ಯಾಂಡಮ್ ಆಗಿರುವಂಥದ್ದು ಪ್ರೆಸೆಂಟಲ್ಲಿ ನೀವು ಯಾವುದಕ್ಕೆ ಆಭಾರಿ ಆಗಿರ್ತೀರ, ಯಾವುದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸ್ತೀರ ಅದನ್ನು ಫೀಲ್ ಮಾಡಿ. ನಿಮಗೆ ಒಳ್ಳೆ ಮನೆ ಇದೆ, ಈಗ ನೀವು ರೂಮಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀರ, ಇದಕ್ಕೆ ಕೃತಜ್ಞತೆ ಸಲ್ಲಿಸಿ. ಅದೇ ರೀತಿ ಕುಳಿತುಕೊಂಡು ಇಷ್ಟು ಸಮಾಧಾನವಾಗಿ ಕೇಳಿಸ್ಕೊತಾ ಇದ್ದೀರ, ನಿಮ್ಮ ದೇಹಕ್ಕೂ ಕೃತಜ್ಞತೆ ಸಲ್ಲಿಸಿ. ಇಷ್ಟು ಒಳ್ಳೆ ದೇಹ ಕೊಟ್ಟಿದ್ದಕ್ಕೆ ದೇಹಕ್ಕೆ, ದೇವರಿಗೆ, ಯೂನಿವರ್ಸಿಗೆ, ವಿಶ್ವಕ್ಕೆ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಮನಸ್ಸಲ್ಲಿ ಏನೇನು ಬರ್ತದೋ, ಯಾವುದಕ್ಕೆ ನಾನು ಆಭಾರಿ ಆಗಿದ್ದೇನೆ, ಇದು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಿಮ್ಗೆ ಅನಿಸ್ತಾ ಇದೆಯೋ ಅದೆಲ್ಲದಕ್ಕೂ ಕೃತಜ್ಞತೆ ವ್ಯಕ್ತಪಡಿಸ್ತಾ ಬನ್ನಿ. ನಿಮ್ಮೊಳಗಡೆ ಒಂದು ಪ್ರೀತಿಯ ಕೃತಜ್ಞತಾ ಭಾವ ಇರಬೇಕು. ಈಗ ನಿಮ್ಮ ಕೃತಜ್ಞತಾ ಭಾವನ, ಖುಷಿನ ದೀರ್ಘವಾಗಿ ಉಸಿರೆಳ್ಕೊಂಡು ಹೊಟ್ಟೆ ಒಳಗಡೆ ನಾಭಿ ಹತ್ರ ಹೋಲ್ಡ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಕೃತಜ್ಞತೆ ವ್ಯಕ್ತಪಡಿಸಿ. ಹಾಗೆಯೇ ನಿಮ್ಮ ಉದ್ದೇಶ ಏನಿದೆ ಅದನ್ನು ಹೇಳ್ಕೊಳ್ಳಿ. ನನಗೆ ಹಣ ಬೇಕು. ಯಾಕೆ ಬೇಕಂದರೆ ನಾನು ನನ್ನ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡಿಕೊಂಡು, ಹಾಗೆ ಅಕ್ಕಪಕ್ಕದ ಜನರ ಜೀವನದಲ್ಲೂ ನಾನು ಕೊಡುಗೆ ಕೊಡಬೇಕು, ಅವರಿಗೂ ಸಹಾಯ ಮಾಡಬೇಕು, ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಅವ್ರ ಮುಖದಲ್ಲಿ ನಗು ತರಿಸಬೇಕು. ಇದಕ್ಕೋಸ್ಕರ ನನಗೆ ಹಣ ಬೇಕು. ಯೂನಿವರ್ಸಿಗೆ ಹೇಳ್ತಾ ಬನ್ನಿ. ಈಗ ಮತ್ತೆ ಉಸಿರನ್ನ ಹೇಳ್ಕೊಂಡು ಗ್ರ್ಯಾಟಿಟ್ಯೂಡಿಂದ, ಕೃತಜ್ಞತಾ ಭಾವದಿಂದ ನಿಮ್ಮ ಇಂಟೆನ್ಷನ್ನ ಹೇಳಿ. ನನಗೆ ದುಡ್ಡು ಬೇಕು, ಯಾಕಂದರೆ ನಾನು ಸಂಪತ್ತು ಸಮೃದ್ಧಿಯಿಂದ ತುಂಬಿ ಬೇರೆಯವರಿಗೂ ಅದನ್ನು ಹಂಚಬೇಕು, ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಇದಕ್ಕೋಸ್ಕರ ನನಗೆ ಹಣ ಬೇಕು. ಇನ್ನು ಮತ್ತೆ ಉಸಿರನ್ನ ಹೇಳ್ಕೊಂಡು ಹೊಕ್ಕಳದ ಹತ್ರ ಹೋಲ್ಡ್ ಮಾಡಿ, ಹೊಟ್ಟೆ ಹತ್ರ ಹೋಲ್ಡ್ ಮಾಡಿ, ಒಳ್ಳೆ ಫೀಲಿಂಗಿಂದ ನಿಮ್ಮ ಇಂಟೆನ್ಷನ್ನ ಹೇಳ್ಕೊಳ್ಳಿ. ಈ ರೀತಿ 11 ಸಲ ಮಾಡಿ.
ಈಗ ನಿಧಾನವಾಗಿ ಕೈಯನ್ನು ಉಜ್ಕೊಂಡು ಕಣ್ಣು ಮುಖ ಕೊತ್ಕೊಂಡು ನಿಧಾನ ಕಣ್ಣನ್ನು ತೆಗೀರಿ. ಇದನ್ನು ರಿಲ್ಯಾಕ್ಸ್ ಆಗಿದಾಗ ಯಾಕೆ ಮಾಡಬೇಕು ಅಂದರೆ ಆವಾಗ ನಿಮ್ಮ ಚಂದ್ರಸ್ವರ ಎಡಗಡೆ ನಾಡಿ ಆ್ಯಕ್ಟಿವ್ ಇರುತ್ತೆ. ಉಸಿರಾಟನೂ ದೀರ್ಘ ಆಗೋದ್ರಿಂದ ನಿಮ್ಮ ಪೃಥ್ವಿತತ್ವ ಜಲತತ್ವ ಆ್ಯಕ್ಟಿವ್ ಆಗಿರ್ತದೆ. ಇವೆಲ್ಲದರ ಪರಿಣಾಮ ನೀವೇನು ಅಂದ್ಕೊಂಡಿದ್ದೀರೋ, ನೀವು ಯೂನಿವರ್ಸಿಗೆ ಏನು ಉದ್ದೇಶ ಕಳಿಸ್ಬೇಕಂತಿದ್ದೀರೋ, ಏನು ಹೇಳಬೇಕಂತಿದ್ದೀರೋ ಅದು ಸರಿಯಾಗಿ ತಲುಪ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡಿ. ಹಣನೇ ಅಂತಲ್ಲ, ನಿಮ್ಮ ಆರೋಗ್ಯ ಸಂಬಂಧ ನಿಮಗೇನು ಬೇಕನ್ಸುತ್ತೋ ಒಂದು ಟೈಮಲ್ಲಿ ಒಂದೇ ವಿಚಾರನ, ಗುರಿನ, ನಿಮ್ಮ ಉದ್ದೇಶನ ಮ್ಯಾನಿಫೆಸ್ಟ್ ಮಾಡಿ.